ಈಗ ಡಬಲ್ ಆರ್ದು ವಿಶೇಷ ಪ್ರೀತಿ ಇತ್ತಂತೆ. ಸೊ ಡಬಲ್ ಆರ್ ಅಂತ ಹೇಳಿದ್ರೆ ರಾಶಿಕಾ ಮತ್ತು ರಿಷಾ ಅವರು. ಓಕೆ. ಅದರಲ್ಲೂ ಕೋಳಿ ಜಗಳ ನೋಡ್ಲಿಕ್ಕೆ ಇಡೀ ರಾಜ್ಯವೇ ಕಾಯ್ತಾ ಇತ್ತಂತೆ. ಏನದು ಕಾವು 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 ಅಂತ. ಈ ಜಗಳ ಏನು ಪ್ರಾಬ್ಲಮ್ ಅಂದರೆ ನನಗೂ ಅವಳಿಗೂ ಡಿಫ್ರೆನ್ಸಸ್ ಮ್ಯಾಟರ್ಸ್. ಅಂದರೆ ಇಬ್ಬರು ಸಿಡ ಸಿಡ ಅಂತೀವಿ. ಅವಳಿಗೂ ಸಿಡ ಅನ್ನುತ್ತೆ, ನಾನು ಸಿಡ ಅಂತೀನಿ. ನನಗಂದರೆ ನನಗೆ ರೆಸ್ಪೆಕ್ಟ್ ಕೊಡು, ಅವಳು ನನಗೆ ರೆಸ್ಪೆಕ್ಟ್ ಕೊಡು. ಇದರಲ್ಲಿ ಒಟ್ಟಿಗೆ ಬೇರೆ ಇರಬೇಕಾಗಿದ್ದ ಪರಿಸ್ಥಿತಿ ಬಂದ್ಬಿಡ್ತು. ಅಷ್ಟರೊಳಗೆ ಕಾಂಪ್ರಮೈಸ್ ಆಗಿಬಿಡ್ತಿತ್ತು. ನಕ್ಬಿಡ್ತಾ ಇದ್ಲು, ಕಾಂಪ್ರಮೈಸ್ ಆಗ್ತಾಯಿತ್ತು. ಮತ್ತು ಡಿಫ್ರೆನ್ಸಸ್, ಈಗ ನನ್ನ ಫ್ರೆಂಡು ಅಂತ ಹೇಳಿಬಿಟ್ಟು ಫ್ರೆಂಡ್ಶಿಪ್ ಅಷ್ಟೇ ಬೆಲೆ ಕೊಡ್ತೀನಿ. ಸೊ ಅದ್ರ ಹಿಂದ್ಗಡೆ ನಾನು ಹಂಗನ್ಬಿಟ್ಟು ನಾನು ಫಸ್ಟ್ ಹೇಳಿದ್ದು ನನ್ನ ರಾಶಿಕಂಗೆ ಒಂದೇ ಮಾತು, ಅವಳು ಹಾರ್ಟ್ ಮುರಿಬೇಕಾದ್ರೆ, ಹಾರ್ಟ್ ಮುರಿದು ಕೂಡ ನೀನು ನನ್ನ ಫ್ರೆಂಡ್ ಆಗಿರ್ತೀಯ ಅಂದರೆ ಅದು ರಿಯಲ್ ಫ್ರೆಂಡ್ಶಿಪ್ಪು ಅಂತ ಹೇಳಿ. ಅದೆಲ್ಲೋ ಕಂಟಿನ್ಯೂ ಮಾಡಿದ್ಲು, ಅವ್ಳಿಗೆ ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಸೂರಜ್ ಜೊತೆ ಕನೆಕ್ಷನ್ ಆಗಬೇಕಾದ್ರೆ ನನಗಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂತ ನನಗನ್ನಿಸ್ತು. ಈಗಲೂ ಎಷ್ಟೊಂದು ಚರ್ಚೆಗಳಾಗ್ತಾ ಇದೆ, ನೀವು ಬರಬೇಕಾದ್ರೆ ಬರೀ ರಾಶಿಕಂಗೆ ಮಾತ್ರ ಹಗ್ ಮಾಡಿದ್ರಿ, ಅವಳನ್ನ ಮಾತ್ರ ಸ್ಟೇಜಲ್ಲೂ ಗುಡ್ ಫ್ರೆಂಡ್ ಅಂತ ಹೇಳಿದ್ರಿ, ಇವಾಗ ಯಾಕೆ ಟಾಪ್ 5 ಅವ್ರ ಹೆಸರು ತಗೋತಿಲ್ಲ ಅಂದರೆ ಕ್ಯಾಲಿಬ್ರಿ ಇರೋರು ಇನ್ನೂ ಇದ್ದಾರೆ. ತೊಗೊಂಡಿದ್ದು ಉಂಟು ಅವಳದು ಜಿಯೋ ಇದರಲ್ಲಿ ಸ್ಟಾರ್ಟಿಂಗ್ ಬಂದಾಗ. ಬಟ್ ಹೊರಗಡೆ ಬಂದಮೇಲೆ ನಾನು ಅಂದ್ಕೊಂಡಿದ್ದು ಫ್ರೆಂಡು ನನ್ನ ಪರ ನಿಂತಿಲ್ಲ ಅಂದಾಗ ನನಗೆ ಬೇಜಾರಾಗಲ್ವಾ? ಆಬ್ವಿಯಸ್ಲಿ ಹೊರಗಡೆ ಬಂದಾಗಲೂ ನಾನು ಎಲ್ಲರೂ ಅವ್ರ ಪರ ಮಾತಾಡಿದ್ದೀನ ಹಿಂದ್ಗಡೆ. ಸೊ ಒಂದೇ ತಟ್ಟೆಲಿ ಊಟ ಮಾಡಿಬಿಟ್ಟು ಹಿಂದ್ಗಡೆ ಹೋಗ್ಬಿಟ್ಟು ಕಿಲ ಕಿಲ ಅಂತ ನಕ್ಕಿದ್ರೆ ನನ್ನ ಬಗ್ಗೆ ಮಾತಾಡಿಕೊಂಡು ನಾನು ಹೆಂಗೆ ಇನ್ನೂ ಸಪೋರ್ಟ್ ಮಾಡಲಿ ಹೇಳಿ? ಸೊ ಇಫ್ ಯು ಆರ್ ಗುಡ್ ವಿತ್ ಮೀ, ಐ ಆಮ್ ಗುಡ್ ವಿತ್ ಯು. ನನಗೆ ಮೋಸ ಮಾಡೋರನ್ನ ನಾನು ಕನ್ಸಿಡರು ಮಾಡಲ್ಲ. ಒಳಗಡೆ ಹೋಗ್ತೀರಾ, ಒಳಗಡೆ ಹೋದಾಗ ಗಿಲ್ಲಿ ನಿಮ್ಮನ್ನು ತುಂಬ ಕೇರ್ ಮಾಡ್ತಾನೆ, ಲವ್ ಮಾಡ್ತಾನೆ. ಸೊ ನಿಮಗೆ ತುಂಬ ಹಿಂದಿಂದನೇ ಸುತ್ತಾಡ್ತಾನೆ. ಆತನಿಗೆ ಹಾರ್ಟ್ ಕೊಡೋದು ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ರಿ. ಏನಕ್ಕೆ ಹಾರ್ಟ್ ಕೊಟ್ಟಿಲ್ಲ ಅಂತ ಅನ್ನೋಕ್ಕೆ ನನ್ನ ಹತ್ರ ವ್ಯಾಲಿಡ್ ರೀಸನ್ಸ್ ಇದೆ. ಸ್ಟಾರ್ಟಿಂಗು ಗಿಲ್ಲಿ ನಾನು ಅಂದ್ಕೊಂಡಿದ್ದೆ ಬಂದ ಚೆನ್ನಾಗಿದ್ದಾರೆ, ನನಗೂ ಖುಷಿ ಆಯಿತು. ಅಯ್ಯೋ ನಾನು ಎಷ್ಟು ಸತಿ ರೇಗಿಸಿದ್ದೀನಿ ಗಿಲ್ಲಿ, ಅದು ಎಲ್ಲೂ ಬಂದೇ ಇಲ್ಲ ಅನಿಸುತ್ತೆ. ಗಿಲ್ಲಿ ಒಂದಷ್ಟು ಸತಿ ಕಣ್ಣು ನೋಡ್ದಿರೋದು ಬಂದಿಲ್ಲ ಅಂತ ಅನಿಸುತ್ತೆ. ಅದು ಹಂಗಾದಾಗ ಹೆಂಗಾಗೋಯ್ತು ಅಂತ ಅಂದರೆ, ನನಗೆ ವಿಷಯ ಹೇಳ್ತಾರೆ ಯಾರೋ, ಕಾವ್ಯನ ಜೊತೆ ಜಗಳ ಆಯಿತು, ಅದಕ್ಕೋಸ್ಕರ ನಿನ್ನ ಜೊತೆ ಇಷ್ಟು ಮಸ್ಕ ಹೊಡಿತಾ ಇದ್ದಾನೆ ಅಂತ. ನಾನು ಆ ಥರ ಕ್ಯಾರೆಕ್ಟರ್ಸ್ನ ನಾನು ಬ್ಯಾಕಪ್ ಆಪ್ಷನ್ ಅಲ್ಲ, ಯಾರಿಗೂ ನಾನು ಬ್ಯಾಕಪ್ ಆಪ್ಷನ್ ಆಗಕ್ಕೆ ನಾನು ಇಷ್ಟಪಡಲ್ಲ. ಅಲ್ಲಿ ನನ್ನ ಹಾರ್ಟ್ ಹೊಡೆದೋಯ್ತು. ಹಂಗಾರೆ ಕಾವ್ಯಂಗೆ ಉರ್ಸೋಕ್ಕೋಸ್ಕರ ನನ್ನ ಯೂಸ್ ಮಾಡ್ಕೊಂಡ, ಕೊಡಲಿಲ್ಲ. ಅದಕ್ಕೋಸ್ಕರ ಅವತ್ತು ಹಾರ್ಟ್ ನಾನು ಕೊಟ್ಟಿದ್ದಿದ್ರೆ ಇನ್ನೂ ನಾನು ಗಿಲ್ಲಿ ಜೊತೆ ಚೆನ್ನಾಗಿರ್ತಿದ್ನ? ಅವಶ್ಯಕತೆ ಇಲ್ಲ. ಯಾಕಂದರೆ ಗಿಲ್ಲಿಗೋಸ್ಕರ ನಾನು ಬಿಗ್ ಬಾಸ್ಗೆ ಹೋಗಿರಲಿಲ್ಲ, ನಾನು ನನಗೋಸ್ಕರ. ಹಂಗಿದ್ದಿದ್ರೆ ಅವನ ಜೊತೆನೇ ನಾನು ಇದ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಇನ್ನೊಂದಷ್ಟು ಸ್ವಾರ ಇರ್ತಾಯಿದ್ದ. ಬಟ್ ಇವತ್ತಿಗೂ ನಾನು ಯಾಕೆ ಎಷ್ಟೇ ಜಗಳ ಆಡಿದ್ರು ನೋಡಿ ನನ್ನ ಹತ್ರನೇ ಬಂದ್ಬಿಟ್ಟು ಪರ್ಫ್ಯೂಮ್ ಕೇಳೋನು, ಇಲ್ಲೊಂಚೂರು ಹೊಡಿ, ಇಲ್ಲೊಂಚೂರು ಹೊಡಿ ಅಂತ ಹೇಳೋನು. ಅದೇ ಲಾಸ್ಟ್ ಒಂದು ಮೊಟ್ಟೆ ಒಂದು ಕೊಟ್ಟು ಬರಬೇಕಿತ್ತು ಪಾಪ, ಅದೊಂದು ರಿಗ್ರೆಟ್ ಇತ್ತು. ಯಾಕಂದರೆ ಒಂದು ಸಿಕ್ಕಾಪಟ್ಟೆ ಮೊಟ್ಟೆ ಅಂದರೆ ಇಷ್ಟ. ಆ ಚೇಷ್ಟೆಗಳಿದೆ ಇವತ್ತಿಗೂ. ಇಷ್ಟೆಲ್ಲ ಇನ್ಸಿಡೆಂಟ್ ಆದರೂ, ಮನೆಯವ್ರು ಯಾರೇ ಭಿನ್ನಾಭಿಪ್ರಾಯ ಆದರೂ, ಈವನ್ ರಾಶಿಕನ್ ಜಾಗದಲ್ಲೂ ನೋಡಿದ್ರೆ ಗಿಲ್ಲಿ ಎಲ್ಲೋ ನನ್ನ ಜೊತೆ ಜೆನ್ಯೂನಾಗಿ ನಕ್ಕಿದ್ದ ಅವನೊಬ್ಬನ ಜೊತೆ ಆ ಒಂದು ವಾರ. ಅದು ನಾವು ಅದನ್ನೇ ಹೇಳ್ತಾ ಇದ್ವಿ, ಗಿಲ್ಲಿ ಕಾವ್ಯ ಜೊತೆ ಬಿಟ್ಟರೆ, ಇತ್ತೀಚೆಗೆ ರಘು ಅವ್ರ ಜೊತೆ ಬಿಟ್ಟರೆ ಸೊ ಅತಿ ಹೆಚ್ಚು ಬೆರೀತಾ ಇದ್ದಿದ್ದು ರಾಶಿಕಾ ಅವ್ರ ಜೊತೆ, ಅಲ್ಲ ಸಾರಿ ರಿಷಾ ಅವ್ರ ಜೊತೆ ಎನ್ನುವಂಥದ್ದು. ಅಂದರೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಇತ್ತು, 5 ನಿಮಿಷಕ್ಕೆ ಮತ್ತೆ ಬಾಬಾ ಎನ್ನುವಂಥದ್ದು. ಅದರಲ್ಲೂ ನಮಗೆ ತುಂಬ ಇಷ್ಟ ಆಗಿದೆ, ಅಥವಾ ಜನ ತುಂಬ ಚರ್ಚೆ ಆಗಿದ್ದೇನಂತ ಹೇಳಿದ್ರೆ, ನೀವು ಡೈನಿಂಗ್ ಹಾಲಲ್ಲಿ ಕೂತಿರ್ತೀರಿ ತುಂಬ ಜಗಳಾಡಿ. ಸೊ ನಿಮಗೂ ಅವ್ರಿಗೂ ಒಂದು ಸರಿಗಮಪ ವಾರ್ ನಡೆಯುತ್ತೆ. ನೀವೊಂದು ಹಾಡು ಹೇಳ್ತೀರಾ, ಅವರೊಂದು ಹಾಡು ಹೇಳ್ತಾರೆ. ಈಗ ನನ್ನ ನೀನು ಗೆಲ್ಲಲಾರೇನು, ನೀವೊಂದು ಅದಕ್ಕೆ ಟಾಂಟ್ ಕೊಟ್ಟು ಆಡ್ತೀರಾ. ಅದು ಚೆನ್ನಾಗಿತ್ತು ಆ್ಯಕ್ಚುಲಿ, ಅದು ಸಖತ್ತಾಗಿತ್ತದು. ಅವನು ಉರಿಸ್ತಾನೆ ಇದ್ದ, ಬೇಕು 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 ಅಂತ ಉರಿಸ್ತಾ, ಮತ್ತೆ ಪ್ಯಾಚಪ್ಪಾಗಿ ಹೋಗ್ತಾ ಇತ್ತು, ಮತ್ತೆ ಜಗಳ. ಅವ್ನು ಆ್ಯಕ್ಚುಲಿ ಮಸಿ ಬಳಿಬೇಕಾದ್ರೆ ನನಗೆ ಇವಾಗ ಹೇಳ್ತಾ ಇದ್ದಾರೆ ಎಲ್ಲ, ಎಷ್ಟೊಂದು ಜನಕ್ಕೆ ಹೇಳ್ಕೊಟ್ಟಿದ್ನಂತೆ, ಇವಳಿಗೆ ಹಿಂಗೆ ಹೇಳು ಹಂಗಾರೆ ಇಮ್ಯಾಜಿನ್ ಮಾಡಿ ಗಿಲ್ಲಿ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅಂತ ಅಂದ್ಬಿಟ್ಟು. ಹಿಂಗೆ ಹೇಳಿದ್ರೆ ಹಿಂಗೆ ಟ್ರಿಗರ್ ಆಗ್ತಾಳೆ, ಹಿಂಗೆ ಗಿಲ್ಲಿ ನೋಸ್ ಮೈ ಟ್ರಿಗರ್ ಪಾಯಿಂಟ್. ಅವನೊಬ್ಬನೇ ಇಡೀ ಮನೇಲಿ ಅರ್ಥ ಮಾಡ್ಕೊಂಡಿದ್ದು, ಇವಳಿಗೆ ಹಿಂಗೆ ಅಂದರೆ ಹಿಂಗೆ ಕೋಪ ಬರುತ್ತೆ. ಅದನ್ನು ಎಲ್ಲೋ ನನಗೆ ಮುಳ್ಳಾಗೋಯ್ತು. ಅದನ್ನು ಅವನೇನೋ ತಮಾಷೆ ಬರ್ದಲ್ಲಿ ತೊಗೊಳ್ತಾ ಇದ್ದ, ನನಗೆ ಅದು ತುಂಬ ಹರ್ಟ್ ಆಗ್ತಾಯಿತ್ತು. ಇಲ್ಲ ಅಂದರೆ ಅವನ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಅವನೊಬ್ಬನೇ ನನ್ನ ಜೊತೆ ನಗ್ಸಿದ್ದು, ಅವನೊಬ್ಬನೇ ಜೆನ್ಯೂನಾಗಿ ಇದ್ದಿದ್ದು. ಈವನ್ ರಘು ಅವ್ರ ಜೊತೆ ಲಾಸ್ಟಲ್ಲಿ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಸ್ಟಿಲ್ ಬಟ್ ತುಂಬ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಗಿಲ್ಲಿ ಅವ್ರ ಜೊತೆ ಯಾರು ಕಾಣಿಸ್ಕೋತಾರೋ ಅವ್ರು ಕೊನೆವರೆಗೂ ಇರ್ತಾರೆ ಅನ್ನುವಂಥದ್ದು ಒಂದು ಮಾತು ಶುರುವಾಗಿದೆ. ನಿಜನದು? ನನಗದು ಬೇಕಾಗಿರಲಿಲ್ಲ. ಯಾಕಂದರೆ ಕೊನೆವರೆಗೂ ಇದ್ದಿದ್ರೆ, ತಪ್ಪಿ ಫಿನಾಲೆವರೆಗೂ ನಾನು ಇದ್ದಿದ್ರೆ, ಅಂದರೆ ಗಿಲ್ಲಿ ಜೊತೆ ಇದ್ದು ನಾನಿದ್ದಿದ್ರೆ ಬಿಗ್ ಬಾಸ್ಗೆ ಮೇ ಬಿ ಜನರನ್ನ ಎಷ್ಟು ಮಟ್ಟಿಗೆ ಇದು ಮಾಡ್ತಿದ್ನೋ, ನನ್ನ ಮನ್ಸಿಗೆ ನಾನು ಕಾಡೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ನೀನು ಇಂಡಿವಿಜುವಲ್ ಆಗಿ ಬರಲಿಲ್ಲ, ನೀನು ಇಂಡಿವಿಜುವಲ್ ಆಗಿ ಗೆಲ್ಲಿಲ್ಲ, ನಿನ್ನ ಗೆಲುವಿಗೆ ಮೇ ಬಿ ಗಿಲ್ಲಿ ಕೊಟ್ಟ ಅಂತ ಹೇಳಿ ನಾನು ಅದಕ್ಕೆ ಕಾವ್ಯಂಗೂ ಹೇಳಿದ್ವಂತೆ, ಶಿ ಈಸ್ ಅ ಗುಡ್ ಪ್ಲೇಯರ್, ಕ್ಯಾಲ್ಕುಲೇಟಿವ್ ಪ್ಲೇಯರ್ ಎಲ್ಲ. ಪ್ಲೇ ಅಲೋನ್ ಒಂದು ವಾರ ಗಿಲ್ಲಿನ ಬಿಟ್ಟು ಆಡಿ ಪ್ರೂವ್ ಮಾಡ್ಕೊ, ಜನರು ಕೂಡ ಇಷ್ಟಪಡ್ಬೋದು.
ಜನರು ಮನ್ಸಿಗೂ ಅನ್ಸಕ್ಕೆ ಸ್ಟಾರ್ಟ್ ಆಗಿರ್ಬೋದು ಇವಾಗ. ಈಗ ಆಬ್ವಿಯಸ್ಲಿ ಎಲ್ಲರೂ ಬೇರ್ ಕಟ್ಕೊಂಡು ಹೋಗ್ತಾ ಇರೋದ್ರಿಂದ ನನಗೆ ಆ ಬೇರ್ ಬೇಕಾಗಿರಲಿಲ್ಲ. ನನಗೆ ಗೊತ್ತಿದ್ದು ಕೂಡ ಗಿಲ್ಲಿ ಜೊತೆ ಚೆನ್ನಾಗಿದ್ರೆ ಹೊರಗಡೆ ಹೈಲೈಟ್ ಆಗ್ತೀನಿ ಅಂದ್ರೂ ನಾನು ತೊಗೊಂಡಿಲ್ಲ ಚೆನ್ನಾಗಿಲ್ಲ ಅಂದರೆ ನಾನು ಸೆಲ್ಫ್ ಆಡಿದೆ. ನನಗೆ ಹರ್ಟ್ ಆದಾಗ ನಾನು ಹರ್ಟ್ ಆಗಿದ್ದೀನಿ ಅಂತ. ಅದು ಆ್ಯಕ್ಚುಲಿ 100% ಟ್ರೂ ನೀವೇನು ಹೇಳಿರೋದು. ಮೈಂಡ್ಸೆಟ್ಟಲ್ಲಿದ್ದಾರೆ ಮನೇಲಿ ಗಿಲ್ಲಿ ಜೊತೆ ಯಾರ್ಯಾರು ಚೆನ್ನಾಗಿದ್ದಾರೆ ಅಂತ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಅತಿರೇಕ ಅಂದಾಗ ಯಾರೂ ತಗೊಳ್ಳಲ್ಲ. ಅದೆಲ್ಲೋ ಇವಾಗ ಸ್ಟಾರ್ಟ್ ಆಗಿದೆ ಕೊಡೋಕ್ಕೆ ಅಂತ. ಅವ್ನು ಚೇಂಜ್ ಮಾಡಿಕೊಂಡ್ರೆ ಅವ್ನ ಆಟಕ್ಕೆ ತುಂಬ ಒಳ್ಳೆಯದು. ಬಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ನನ್ನ ಆಸೆ ಇದೆ. ಐ ಡೋಂಟ್ ನೋ ಅವ್ನು ಹೆಂಗೆ ತೊಗೊಂಡು ಹೋಗ್ತಾನೆ. ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ ಬಿಗ್ ಬಾಸ್ ಎನ್ನುವಂಥದ್ದು ವ್ಯಕ್ತಿತ್ವದ ಆಟ ಎನ್ನುವಂಥದ್ದು. ವ್ಯಕ್ತಿತ್ವದ ಆಟ ಆಡ್ರಿ ಅಂತ ಹೇಳಿದ್ರೆ ಕೆಲವರೆಲ್ಲ ವೈಯಕ್ತಿಕ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರ ವೈಯಕ್ತಿಕ ತೇಜೋವಧೆ ಮಾಡುವಂಥದ್ದು, ಸುಮ್ಮನೆ ಕಾಲು ಕೆರೆದು ಜಗಳ ಮಾಡುವಂಥದ್ದು, ಈ ರೀತಿ ಮಾಡ್ತಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಮುಖ್ಯವಾಗಿ ಮನೆಯಲ್ಲಿ 2 ಗ್ಯಾಂಗ್ ಶುರುವಾಗಿದೆ. ಗ್ಯಾಂಗ್ ವಾರ್ ಅವಾಗ ನಡೀತಾ ಇರುತ್ತೆ. ಒಂದು ಗಿಲ್ಲಿ ಗ್ಯಾಂಗ್, ಇನ್ನೊಂದು ಅಶ್ವಿನಿ ಅವ್ರ ಗ್ಯಾಂಗು. ಸೊ ನೀವು ಯಾವ ಗ್ಯಾಂಗು? ನಾನು ಯಾವ ಗ್ಯಾಂಗಲ್ಲೂ ಇರಲಿಲ್ಲ. ನಾನು ಇಬ್ಬರ ಜೊತೆನೂ ಚೆನ್ನಾಗಿದ್ದೆ. ಕಂಪ್ಯಾರಿಟಿವ್ಲಿ ನೋಡಿದ್ರೆ ನಾನು ಗಿಲ್ಲಿ ಜೊತೆನೂ ಜಗಳ ಆಡ್ತಾ ಇದ್ದೆ, ಅಥವಾ ಅಶ್ವಿನಿ ಅವ್ರ ಮಾತು ನಾನು ಕೇಳ್ತಾ ಇರಲಿಲ್ಲ. ಗಿಲ್ಲಿ ಜೊತೆನೂ ಮಾತಾಡ್ತಾ ಇದ್ದೆ ನಾನು. ಹಂಗೆ ನೋಡಿದ್ರೆ ಜಾನ್ವಿ ಜೊತೆ ಬೇಜಾನ್ ಜಗಳ ಆಡ್ತಾ ಇದ್ದೆ. ಸೊ ಯಾವ ಗ್ಯಾಂಗ್ ಆಗಲಿ, ನಾನು ಯಾವ ಗ್ಯಾಂಗು ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಅಶ್ವಿನಿ ಅವ್ರ ಜೊತೆ ಪ್ರಾಬ್ಲಮ್ ಇರಲಿಲ್ಲ ಅನ್ನೋದು ಬಿಟ್ಟರೆ ಜಾನ್ವಿ, ಧ್ರುವಂತು ಅವ್ರ ಜೊತೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಇಲ್ಲಿ ಮೇನ್ ಗಿಲ್ಲಿ ಜೊತೆನೇ ಪ್ರಾಬ್ಲಮ್ ಇತ್ತು ನನಗೆ. ಸೊ ಆಮೇಲೆ ಸ್ಪಂದನ ಆಗಲಿ ಅವರೆಲ್ಲ ಆಗಲಿ, ನನಗೆ ಏನು ಅನಿಸಿದ್ದು ಅಂದರೆ ಇವರು ಮುಂದ್ಗಡೆ ಎರಡು ಗ್ಯಾಂಗ್ ಅಂತ ಹೇಳಿದಾಗ ನಾನು ಮಧ್ಯದಲ್ಲಿ ನಿಂತಿದ್ದೆ. ಮೇ ಬಿ ಅದಕ್ಕೇ ನನಗೆ ಕನ್ಫ್ಯೂಸ್ ಆಗಿ ಜನರು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ರು. ಇಲ್ಲೂ ಇಲ್ಲ ಅಂತ. ಯಾಕಂದರೆ ನನಗೆ ಎಲ್ಲೂ ಹೋಗೋಕ್ಕೆ ಆಸೆ ಇರಲಿಲ್ಲ. ಮಧ್ಯದಲ್ಲಿ ನಿಂತಾಗ ಈ ಕಡೆ ಅಶ್ವಿನಿ ಅವ್ರನ್ನ ನೋಡಿದ್ರೆ, ಅವ್ರದ್ದು ಏನು ಸೋ ಕಾಲ್ಡ್ ಗ್ಯಾಂಗ್ನ ನೋಡಿದ್ರೆ ಒಂದು ಫೀಲ್ ಆಗೋದು, ಇದೊಂಥರ ಬೆಂಕಿ ಪಟ್ಟಣದ ಗ್ಯಾಂಗು. ಬೆಂಕಿ ಹಚ್ಚಿದ್ರೆ ಅವ್ರವ್ರಿಗೆ ಹತ್ಕೊಬಿಡುತ್ತೆ. ಸೊ ಹಾಗಾದ್ರೆ ಬಿಗ್ ಬಾಸ್ ಮನೇಲಿ ಅತಿ ಹೆಚ್ಚು ಬೆಂಕಿ ಹಚ್ತಿದ್ದು ಯಾರು? ಎಲ್ಲ ಅವರೇ ಆ ಗ್ಯಾಂಗೆ. ಯಾವ ಗ್ಯಾಂಗ್? ಅಶ್ವಿನಿ ಗ್ಯಾಂಗೆ. ಅಂದರೆ ಬೆಂಕಿ ಹಚ್ಚೋದು ಅಂತಲ್ಲ, ಬೆಂಕಿ ಹಚ್ತಿದ್ದಿದ್ದು ಅಶ್ವಿನಿ ಗ್ಯಾಂಗು, ತುಪ್ಪ ಸುರಿತಿದ್ದಿದ್ದು ಗಿಲ್ಲಿ. ತುಪ್ಪ ಸುರಿಯೋ ಕೆಲಸ ಬೇಜಾನ್ ಮಾಡ್ತಿದ್ದ ಅವನು ಅಂತ. ಬಟ್ ಇಲ್ಲಿ ಗಿಲ್ಲಿದು ಏನಾಯಿತು ಪ್ರಾಬ್ಲಮ್ ಅಂತ ಅಂದರೆ, ಇವನ್ ಸ್ಪಂದನ ನಂದು ಡಿಫ್ರೆನ್ಸ್ ಸ್ಟಾರ್ಟ್ ಆಯಿತು. ಅವ್ರ ಜೊತೆ ಇದ್ದಾಗ ಹಿಂದ್ಗಡೆ ಮಾತಾಡಿ ತುಂಬ. ನಾನು ಇವಾಗ ಹೊರಗೆ ಕಾವ್ಯನೂ ಮಾತಾಡಿದ್ದಾಳೆ ಹಿಂದೆ, ಸ್ಪಂದನ ಮಾತಾಡಿದ್ದಾಳೆ ಹಿಂದೆ, ನಾನು ಫ್ರೆಂಡ್ ಅಂದ್ಕೊಂಡಿದ್ರೆ ಆಶಿಕಾ ಮಾತಿದ್ದಾಳೆ ಹಿಂದೆ. ಯಾರಿದ್ರು ನನ್ನೋರು ಅಂತ? ಹಂಗಾದ್ರೆ ಬಿಗ್ ಬಾಸ್ ಮನೆ ಬಂದಿದ್ದೇ ಒಳ್ಳೇದಾಯ್ತಲ್ಲ. ನಾನು ಎಡವಟ್ಟು ಮಾಡ್ಕೊಂಡಿದ್ದೇನೆಂದರೆ ತಲೆಗೆ ಬುದ್ಧಿ ಕೊಡಬೇಕಿತ್ತು, ನಾನು ತಲೆಗೆ ಬುದ್ಧಿ ಕೊಡಲಿಲ್ಲ. ಅದೇ ಮೇಜರ್ ಮಿಸ್ಟೇಕ್ ಮಾಡಿದ್ದು ನಾನು. ರಿಷಾ ಅವ್ರಿಗೆ ಮುಖವಾಡ ಹಾಕಕ್ಕೆ ಬರಲಿಲ್ವಾ ಏನು? ಅಲ್ಲೇ ಸೋತಿದ್ದು ನಾನು. ಮುಖವಾಡ ಹಾಕ್ಕೊಂಡು ಆಟ ಆಡಿದಿದ್ರೆ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಆಡ್ತಾಯಿದ್ದೆ. ಮುಖವಾಡ ಹಾಕಲಿಲ್ಲ. ಯಾವ್ಯಾವ ಟೈಮಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ. ಅಳು ಬಂದಾಗ ಹತ್ತಿದ್ದೀನಿ, ನಗು ಬಂದಾಗ ನಕ್ಕಿದ್ದೀನಿ. ಒಂದು ಮನುಷ್ಯ ಅಂದಮೇಲೆ ಇದೆಲ್ಲ ಮಾಡೇ ಮಾಡ್ತಾನೆ. ಸೊ ಮುಖವಾಡ ಹಾಕಿ ಗಿಲ್ಲಿ ಅಂದ್ಕೊಂಡು, ಅಶ್ವಿನಿ ಅವ್ರಿಗೆ ಅಂದ್ಕೊಂಡು ನನಗೆ ಬರಲಿಲ್ಲ. ಆ ಸಿಚುವೇಶನ್ ಕ್ರಿಯೇಟ್ ಆಗಿದ್ದರೆ ರಿಯಲಿ ನಾನು ಹಂಗೆ ಮಾಡ್ತಾಯಿದ್ದೆ. ನಾನು ಹಾಕೋ ವ್ಯಕ್ತಿ ಅಲ್ಲ. ಬೇಕಾದ್ರೆ ಸೋತ್ಬಿಡ್ತೀನಿ, ಬಿಗ್ ಬಾಸ್ ಕಪ್ ಕೊಡ್ತೀನಿ, ನೀನು ಗೆಲ್ಲು, ಗೋ ಅಗೇನ್ಸ್ಟ್, ನಿನ್ನ ಜೊತೆ ಚೆನ್ನಾಗಿರೋರ ಜೊತೆ ಕಿರ್ಚಾಡು ಅಂದರೆ ನಾನಂತೂ ಕಪ್ಪೇ ಬೇಡ ನನಗೆ. ನೀವು ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿಲ್ಲ ಅಷ್ಟೇ. ಸೊ ಗಿಲ್ಲಿ ಇಲ್ಲದ ಬಿಗ್ ಬಾಸ್ ಶೂನ್ಯ ಎನ್ನುವಂಥದ್ದು ನಿಜಾನ? 100%. ಗಿಲ್ಲಿ ಇಲ್ಲದ ಬಿಗ್ ಬಾಸ್ ಶೂನ್ಯ. 1 ಮ್ಯಾನ್ ಆರ್ಮಿ ಗಿರ್ಲಿ. 100% ಶೋ ತೆಗಿತಾ ಇರೋದೇ ಗಿಲ್ಲಿ. ಯಾಕಂದರೆ ಡೇ 1ಇಂದನೂ ನಾನು ನೋಡ್ದಂಗೆ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಅದನ್ನು ಟ್ರೋಲು ಮಾಡ್ಬೋದು. ಬಿಗ್ ಬಾಸ್ ಹೌಸ್ ರೆಸಾರ್ಟ್, ಗಿಲ್ಲಿ ರೆಸಾರ್ಟ್ ಓನರ್. ಯಾರು ಟ್ರೋಲ್ ಮಾಡಿ ಬಿಗ್ ಬಾಸ್ ಗಿಲ್ಲಿ ಓನರು, ಎಲ್ಲ ಕಂಟೆಸ್ಟೆಂಟು ಗೆಸ್ಟ್ಗಳು. ಅವ್ನಿಗೆ ಇಷ್ಟ ಬಂದವ್ರನ್ನ ಕರ್ಕೊತಾವನೆ, ಇಷ್ಟ ಬಂದವ್ರನ್ನ ಗೆಟ್ಔಟ್ ಮಾಡಿಸ್ತಾ ಇದ್ದಾನೆ. ಹಾಗೆ ಮಾಡ್ತಾ ಇರೋದು ಅದು. ಗಿಲ್ಲಿ ಅಗೇನ್ಸ್ಟ್ ಹೋಗ್ಬಿಟ್ರೆ ಸ್ಟಾರ್ ಆಗಿಬಿಡ್ತೀವಿ ಅಂತನೂ ಸುಳ್ಳು, ಅಥವಾ ಅಶ್ವಿನಿ ಅಗೇನ್ಸ್ಟ್ ಹೋಗ್ಬಿಟ್ರೆ ಸ್ಟಾರ್ ಆಗಿಬಿಡ್ತೀನಿ ಅನ್ನೋದು ಸುಳ್ಳು. ನಿಮ್ಮ ಆಟ ನೀವು ಆಡಿದಿದ್ರೆ ಎಷ್ಟೊಂದು ಮುಖಗಳು ಬರ್ತಾಯಿತ್ತು. ನಿಮ್ಮ ಆಟ ನೀವು ಆಡದೇ ಇರೋದಕ್ಕೇ ಬರೀ ಗಿಲ್ಲಿ ಅಶ್ವಿನಿ ಅಂತಲೇ ನಿಂತಿದೆ. ಅಲ್ಲೆಲ್ಲೋ ರಿಷಾ ಹೋಗಿ 3 ವಾರ ಸೌಂಡ್ ಮಾಡ್ಕೊಂಡು ಬಂದಾಗ ಖುಷಿ ಇದೆ ಅಪ್ಪ. ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಚುಲಿ ಜಗಳ ಅನ್ನೋದಕ್ಕಿಂತ ರಿಷಾ ಅವ್ರದ್ದು ಅಶ್ವಿನಿ ಅವ್ರದ್ದು ಜಗಳ ಅನ್ನೋದಕ್ಕಿಂತ ಸುದೀಪ್ ಸರ್ ಬಾಯಲ್ಲಿ ಬಂದಿದೆ. 3 ವಾರ ರಿಷಾ ಬಂದ್ಬಿಟ್ಟು ಅಶ್ವಿನಿ ಅವ್ರ ಬಾಯಿ ಮುಚ್ಚಿಸಿದ್ರ, ಸೈಲೆಂಟ್ ಆಗ್ಬಿಟ್ರ ಅಂತ. ಅದಕ್ಕಿಂತ ಕ್ರೆಡಿಟ್ ನನಗೆ ಬೇಡ. ನಂದು ಎಲ್ಲೋ ಒಂದು ಹೆಸರು ನನ್ನ ಪರ್ಸ್ನಾಲಿಟಿಲಿ ನನಗೆ ಕಾಣಿಸ್ಕೊಂಡಿದೆ. ಇನ್ನು ಮಿಕ್ದವ್ರು ನೀವೇ ಹೇಳಿ, ಯಾರು ಕಾಣಿಸ್ಕೊತಾ ಇದ್ದಾರೆ? ಸೊ ಕಾಕ್ರೋಚ್ ಸುದಿ ಅವರು ಒಂದು ಮಾತು ಹೇಳ್ತಾರೆ, ಯಾವತ್ತೂ ನಾವು ಬಕೆಟ್ ಹಿಡಿದ್ಬಿಟ್ಟು ಸ್ನಾನ ಮಾಡಬೇಕು, ಜೀವನ ಮಾಡಬಾರ್ದು ಎನ್ನುವಂಥದ್ದು. ನಾನು ಏನು ಹೇಳಿ ಅದಕ್ಕೆ? ಅಲ್ಲ, ಅಲ್ಲಿ ಬಕೆಟ್ ಹಿಡಿತಕ್ಕಂಥವ್ರು ಯಾರು? ಎಲ್ಲರೂ ಹಿಡಿತಾ ಇದ್ದಾರೆ ಹೇಳಿ. ಗಿಲ್ಲಿ ಅಂತ ನಿಂತ್ಕೊಂಡ್ರೆ ಎಷ್ಟೊಂದು ಜನ ಬಕೆಟ್ ಹಿಡಿತಾ ಇದ್ದಾರೆ.
ತುಂಬ ಬಕೆಟ್ ಇಟ್ಕೊಂಡು ಆ ಬಕೆಟ್ಗಳು ಏನಾಗ್ತಾ ಇದೆ ಇವಾಗ ಒಂದೊಂದು ಸ್ಕ್ರೂ ಲೂಸ್ ಆಗ್ತಾ ಇದೆ, ಒಂದೊಂದಾಗಿ ಸ್ಕ್ರೂಗಳು ಅವಕ್ಕೆ ಉಲ್ಟಾ ಹೊಡಿಯುತ್ತೆ ಅಷ್ಟೇ. ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಸ್ಕ್ರೂ ಲೂಸ್ ಆಗದಷ್ಟೇ ಬಕೆಟ್ ಬಿದ್ದೋಗುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ಬಕೆಟ್ಗೆ ಅಂಟ್ಕೊಂಡಿದ್ದೆ ಸ್ಕ್ರೂಗಳು ಇವ್ರುಗಳು. ಸೊ ಇವ್ರುಗಳು ಬಿದ್ದೋದ್ರೆ ನಿಂತ್ಕೊತಾನೆ ಗಿಲ್ಲಿ. ಸೊ ಜಾನ್ವಿ ಬಕೆಟ್ ಪ್ರೋ ಮ್ಯಾಕ್ಸ್ ಅಶ್ವಿನಿ ಅವ್ರದ್ದು ಲಿಟ್ರಲಿ. ಧ್ರುವನ್ ಟ್ರೈ ಮಾಡ್ದ ಅವರಿಬ್ರು ಬಕೆಟ್ ಮಾಡ್ಕೊಳ್ಳೋಕ್ಕೆ, ಆಗಲಿಲ್ಲ. ಇವಾಗ ಏನೋ ಒಂದು ಗೇಮ್ ಮಾಡ್ತಾ ಇದ್ದಾನೆ, ಓ ಅಶ್ವಿನಿ ಅಗೇನ್ಸ್ಟ್. ಅದೇ ಈಗ ಇದು ಅದೊಂದು ಮಿತ್ತು. ನಾನು ಹೇಳ್ತೀನಿ ಅಶ್ವಿನಿ ಅಗೇನ್ಸ್ಟ್ ಹೋಗ್ಬಿಟ್ರೆ ಹೊರಗಡೆ ಹೀರೋ ಅಂತ. ಲಿಟ್ರಲಿ ನಾನು ನಿಜ ಹೇಳ್ತಾ ಇದ್ದೀನಿ, ಪ್ಲೀಸ್ ಲೆಟ್ ಹರ್ ಚೇಂಜ್ ಅವರ್ ಗೇಮ್. ಅವರು ಶಿ ಹ್ಯಾವ್ ಅನದರ್ ಸೈಡ್, ನಾನು ನೋಡಿದ ಸೈಡು. ಅದಕ್ಕೆ ರಿಷಾಗೂ ಅಶ್ವಿನಿಗೂ ಜಗಳ ಆಗಲಿಲ್ಲ, ಯಾಕಂದರೆ ಆ ಸೈಡ್ ನಾನು ನೋಡಿದ್ದೀನಿ. ಆ ಸೈಡ್ ಎಲ್ಲರೂ ನೋಡಿದ ದಿನ ನಿಜವಾಗ್ಲೂ ಅವ್ರನ್ನ ಇಷ್ಟಪಡ್ತಾರೆ. ಅವ್ರು ತಪ್ಪುಗಳು ಮಾಡಿದ್ದಾರೆ, ನಾನು ತಪ್ಪು ಮಾಡಿದ್ದೀನಿ, ಎಲ್ಲ ತಪ್ಪು ಮಾಡಿ ತಿತ್ಕೊಂಡು ಬದಲಾದಾಗ ಅವರು ಬೀಳಕ್ಕೆ ಎದ್ರುಕೊತಾ ಇದ್ದಾರೆ. ನಾನು ಅದೇ ಹೇಳಿದ್ದು, ಒಂದು ಮಾತು ಕೂರಿಸ್ಕೊಂಡು ಹೇಳ್ತೀನಿ ಅಶ್ವಿನಿ ಅವ್ರಿಗೆ, ನೀವು ಬೀಳಕ್ಕೆ ಎದುರುತ್ತಾ ಇದ್ದೀರಾ, ಬೀಳಿ ಪರವಾಗಿಲ್ಲ, ಈ ಮನೆಯವ್ರು ಯಾರೂ ನಿಮ್ಮನ್ನ ಎತ್ತಿಲ್ಲ ಅಂದರೂ ಹೊರಗಡೆ ಜನ ನಿಮ್ಮನ್ನ ಎತ್ತುತ್ತಾರೆ ಅಂತ ನಾನು ಹೇಳಿದ್ದೆ ಅದನ್ನು. ಸೊ ಅದನ್ನು ಪ್ರೂವ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾರು ಎತ್ತಿಲ್ಲ ಅಂದರೂ ಗಿಲ್ಲಿ ಓಡ್ ಬಂದಿರ್ತಾನೆ ಫಸ್ಟು ಕೈ ಎತ್ತಕ್ಕೆ. ಸೊ ಆ ಬಾಂಡ್ ಇದೆ ಅವರಿಬ್ಬರು ಮಧ್ಯ. ಸೊ ಪ್ಲೀಸ್ ಅದು ಮಿತ್ತಿಗೆ ಹೋಗಬೇಡಿ. ಅಶ್ವಿನಿ ಅವ್ರ ಜೊತೆ ಜಗಳ ಆದಷ್ಟೇ ಹೀರೋ, ಗಿಲ್ಲಿ ಜೊತೆ ಇದ್ದಷ್ಟೇ ಅದು ಸರ್ವೈವಲ್ ಬಕೆಟು. ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಆಟ ಆಡ್ಕೊಂಡಿದ್ದರೆ, ಹಾನೆಸ್ಟ್ಲಿ ಸ್ಪೀಕಿಂಗ್ ಈ ಸೀಸನ್ ಅನಿಸುತ್ತೆ ತುಂಬ ಜನನ ಕಾಸ್ಟ್ ಮಾಡಿದ್ದು. ಎಲ್ಲೋ ಕಡಿಮೆ ಜನ ಆ ಹೆಸ್ರುಗಳನ್ನ ಉಳಿಸ್ಕೊಳ್ಳೋದು, ಇನ್ಯಾರೂ ಉಳಿಸ್ಕೊಳ್ಳಲ್ಲ.